ಬಿಎಸ್ವೈ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಚರ್ಚೆ ಆಗ್ತಾ ಇದೆ. ಆಪ್ತರ ಜೊತೆ ಯಡಿಯೂರಪ್ಪನವರು ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ಆಡಿಯೋ ವಾರ್ ರಣತಂತ್ರದ ಬಗ್ಗೆ ಮಾತುಕತೆಯನ್ನ ನಡೆಸಲಾಗ್ತಾ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷರು ಪ್ರತಿಪಕ್ಷ ನಾಯಕರಾಗಿರುವಂತ ಯಡಿಯೂರಪ್ಪನವರ ಮನೆಯಲ್ಲಿ ಚರ್ಚೆ ಆಗ್ತಾ ಇದೆ. ಯಡಿಯೂರಪ್ಪ ಆಪ್ತರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಆಡಿಯೋ ವಾರ್ ರಣತಂತ್ರದ ಬಗ್ಗೆ ಮಾತುಕತೆಯನ್ನ ನಡೆಸಲಾಗ್ತಾ ಇದೆ. ಇಲ್ಲಿ ಇಂದು ರಾಜಭವನ ಕದ ತಟ್ಟಲಿದ್ದಾರೆ ಯಡಿಯೂರಪ್ಪನವರು. ಹಾಗೆ ಪ್ರೀತಮ್ ಗೌಡ ಮನೆ ಮೇಲಿನ ದಾಳಿ ಬಗ್ಗೆ ದೂರನ್ನ ನೀಡಲಿದ್ದಾರೆ ರಾಜ್ಯಪಾಲರಾಗಿರುವಂತಹ ವಜೂಭಾಯಿ ವಾಲಾ ಅವರಿಗೆ. ಇಲ್ಲಿ ಬಿಜೆಪಿ ಶಾಸಕರಿಗೆ ರಕ್ಷಣೆ ಕೋರಿ ಮನವಿಯನ್ನ ಸಲ್ಲಿಕೆ ಮಾಡಲಿದ್ದಾರಂತೆ. ರಾಜ್ಯಪಾಲರನ್ನ ಭೇಟಿಯಾಗಿ ಎಸ್ಐಟಿ ತನಿಖೆ ವಿರೋಧಿಸಿ ಭರ್ಜರಿ ಧರಣಿಯನ್ನ ಕೂಡ ನಡೆಸೋದಕ್ಕೆ ರೆಡಿಯಾಗಿದ್ದಾರೆ. ಸದನದ ಹೊರಗೆ ಮತ್ತು ಒಳಗೆ ಭಾರಿ ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿದೆ. ರಾಜ್ಯದಾದ್ಯಂತ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಕೂಡ ನಡೆಸಲಿದ್ದಾರೆ. ಇನ್ನು ಹಾಸನದ ಗಲಾಟೆ ಬಗ್ಗೆ ಶಾಸಕರ ಜೊತೆ ಸಭೆಯನ್ನ ನಡೆಸಲಾಗ್ತಾ ಇದೆ. ವಿಧಾನಸೌಧದಲ್ಲಿ ಶಾಸಕರ ಜೊತೆ ಬಿಎಸ್ವೈ ಸಭೆಯನ್ನ ನಡೆಸಲಿದ್ದಾರೆ. ಸಭೆ ಬಳಿಕ ರಾಜಭವನಕ್ಕೆ ತೆರಳಿ ದೂರನ್ನ ಸಲ್ಲಿಸಲಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಪ್ರೀತಮ್ ಗೌಡ ವಿಚಾರವನ್ನೇ ಇಟ್ಕೊಂಡು ರಾಜ್ಯಪಾಲರ ಬಳಿ ದೂರನ್ನ ನೀಡೋದಕ್ಕೆ ಸಜ್ಜಾಗಿದ್ದಾರೆ ಬಿಎಸ್ವೈ. ಸುಮಾರು 18 ಜನ ಎಂಎಲ್ಎಗಳು ಹಾಸನಕ್ಕೆ ಹೋಗಿ ಪ್ರೀತಮ್ ಗೌಡರ ಮನೆ ಮೇಲೆ ಮಾಡಿರುವಂತಹ ಹಲ್ಲೆ ಮತ್ತೆ ಕಲ್ಲು ತೂರಾಟಗಳು, ಒಬ್ಬನಿಗೆ ಮರಣಾಂತಿಕ ಹಲ್ಲೆ ಮಾಡಿರುವಂತಹದ್ದು ಇದೆಲ್ಲವನ್ನ ನೋಡಿ ಬಂದಿದ್ದೇವೆ. ಆಸ್ಪತ್ರೆಯಲ್ಲಿ ಆ ಹುಡುಗ ಬಹಳ ತೊಂದರೆಯಲ್ಲಿದ್ದಾನೆ. ಮಲ್ಯ ಹಾಸ್ಪಿಟ್ಲಿಗೆ ಇವತ್ತು ಶಿಫ್ಟ್ ಮಾಡ್ತಾ ಇದ್ದಾನೆ. ಆಶ್ಚರ್ಯ ಅಂದರೆ ಯಾವುದೇ ಸರಿಯಾದಂಥ ಸೆಕ್ಷನ್ ಹಾಕದೆ ನಾವು ಉಳಿಸುವಂಥ ಪ್ರಯತ್ನ ಕುಮಾರಸ್ವಾಮಿ ಅವರು ಹೇಳಿದ್ರು ಪೊಲೀಸ್ನವರ ಮಧ್ಯೆ ನಾನು ಹಸ್ತಕ್ಷೇಪ ಮಾಡಲ್ಲ ಅಂತ. ಅದರ ಹಾಸನ ದೃಷ್ಟಿಯಿಂದ ಈಗಾಗಲೇ ಹಸ್ತಕ್ಷೇಪ ಮಾಡಿ ಯಾವುದೇ ಸೆಕ್ಷನ್ನಲ್ಲಿ ಸರಿಯಾದ ರೀತಿ ಆಗಿಸಿದ ರೀತಿ ನೋಡಿಕೊಳ್ಳುವಂಥದ್ದು. ಮತ್ತು 300-400 ಜನರ ಮಧ್ಯೆ ಯಾರೋ ಒಬ್ಬ ಹೆಣ್ಣುಮಗಳಿಗೆ ಮೊಲಾಸ್ಟ್ ಮಾಡೋಕ್ಕೆ ಬಂದರು ಅಂಥೇಳಿ ದೂರು ಕೊಡಿಸೋದ್ರ ಮೂಲಕ ರಾಜಕೀಯ ಬೇರೆ ಹೊಸ ತಿರುವು ಕೊಡುವಂಥ ಷಡ್ಯಂತ್ರ ಮಾಡ್ತಿರುವಂಥ ಕುಮಾರಸ್ವಾಮಿ ನಡವಳಿಕೆಯನ್ನು ಖಂಡಿಸ್ತೇನೆ. ಪೊಲೀಸ್ ಅಧಿಕಾರಿಗಳು ಯಾವಾಗಲೂ ಪೊಲೀಸ್ ಅಧಿಕಾರಿಗಳೇ, ಇಂಥದ್ದು ಗೀಲ್ಡಾಗಿ ಗೊಂದಲ ಉಂಟು ಮಾಡಬಾರ್ದು ಅಂತ ಹೇಳ್ತೇನೆ. ಈಗ ರಾಜಭವನಕ್ಕೆ ನಮ್ಮೆಲ್ಲ ಶಾಸಕರು ಮೊನ್ನೆ ಪ್ರೀತಮ್ ಗೌಡರ ಮೇಲೆ ಆಗಿರುವಂಥ ಹಲ್ಲೆ ಹಿನ್ನೆಲೆಯಲ್ಲಿ ಮನವಿ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಬಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಎಸ್ ಕೃಷ್ಣ, ಪ್ರೀತಮ್ ಗೌಡ ವಿಚಾರವನ್ನ ಯಾವ ರೀತಿಯಾಗಿ ರಾಜಕೀಯ ಅಸ್ತ್ರವನ್ನಾಗಿ ಪ್ರಯೋಗ ಮಾಡೋದಕ್ಕೆ ಈಗ ಬಿಜೆಪಿ ಮುಂದಾಗಿದೆ? ಪೃಥ್ವಿರಾಜ್, ಇಷ್ಟು ದಿನಗಳೆಂದರೆ ನಿನ್ನೆ ಮೊನ್ನೆ ಎಲ್ಲ ಬಿಜೆಪಿ ಆಪರೇಷನ್ ಕಮಲದ ವಿಚಾರವಾಗಿ ಸಾಕಷ್ಟು ಸದನದಲ್ಲಿ ಚರ್ಚೆ ಆಗಿತ್ತು, ಸದ್ದು ಆಗಿತ್ತು. ಇವತ್ತು ಮುಖ್ಯವಾಗಿ ಹಾಸನದಲ್ಲಿ ನಡೆದಿರ್ತಕ್ಕಂಥ ಏನು ಘಟನೆ ಏನಿದೆ ಅಂದ್ರೆ ಪ್ರೀತಮ್ ಗೌಡ ಮನೆ ಮೇಲೆ ಏನು ದಾಳಿ ಆಗಿದೆ ಆ ಒಂದು ವಿಚಾರದ ಬಗ್ಗೆ ಇವತ್ತು ಸದನದಲ್ಲಿ ಪ್ರತಿಧ್ವನಿಸಿರುವಂತದ್ದು. ಮುಖ್ಯವಾಗಿ ಆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡೋದ್ರ ಮೂಲಕವಾಗಿ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಇದೀಗ ರಾಜ್ಯ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಈಗಾಗಲೇ ಶಾಸಕರ ಜೊತೆಗೆ ಯಡಿಯೂರಪ್ಪನವರು, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BS ಯಡಿಯೂರಪ್ಪನವರು ಇವತ್ತು ವಿಧಾನಸೌಧದಲ್ಲಿ ಸಭೆಯನ್ನ ಮಾಡಲಿದ್ದಾರೆ. ಪ್ರಮುಖವಾಗಿ ಶಾಸಕರ ಜೊತೆ ಯಾವ ರೀತಿಯಾಗಿ ನಾವು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು, ಜೊತೆಗೆ ಇಷ್ಟು ದಿನ ನಮ್ಮ ವಿರುದ್ಧವಾಗಿ ಆಪರೇಷನ್ ತಂತ್ರವನ್ನ ಏನು ಹೂಡಿದ್ರು ಅವರಿಗೆ ಯಾವ ರೀತಿಯಾಗಿ ನಾವು ತಿರುಗೇಟನ್ನು ಕೊಡಬೇಕು, ಜೊತೆಗೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರಿಗೆ ಯಾವ ರೀತಿಯಾಗಿ ಅವರ ಒಂದು ವೈಫಲ್ಯಗಳನ್ನ ಯಾವ ರೀತಿ ಎತ್ತಿಡಬೇಕು ಅನ್ನೋದ್ರ ಬಗ್ಗೆ ಶಾಸಕರ ಜೊತೆಗೆ ಮುಖ್ಯವಾಗಿ ಯಡಿಯೂರಪ್ಪನವರು ಮಾತುಕತೆಯನ್ನು ನಡೆಸುತ್ತಿದ್ದಾರೆ. ಸುಮಾರು 10 ಗಂಟೆಗೆ ವಿಧಾನಸೌಧದಲ್ಲಿ ಸಭೆ ನಡೆಸಿರ್ತಕ್ಕಂಥ ಯಡಿಯೂರಪ್ಪನವರು ಅವರಿಗೆ ಕೆಲವೊಂದು ಸೂಚನೆ ಕೂಡ ಕೊಡಲಿದ್ದಾರೆ. ನಂತರವಾಗಿ ಸಭೆ ನಂತರವಾಗಿ ಸೀದಾ ಆ ಶಾಸಕರ ಜೊತೆಗೆ ರಾಜ್ಯಪಾಲರನ್ನ ಭೇಟಿ ಮಾಡೋದ್ರ ಮೂಲಕವಾಗಿ ಒಂದು ಮನವಿಯನ್ನು ಕೂಡ ಕೊಡ್ತಾ ಇರುವಂತದ್ದು. ಮುಖ್ಯವಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಮುಖ್ಯವಾಗಿ ರಾಜ್ಯಪಾಲರಿಗೆ ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಏನ್ ಮಾಡಬಹುದು ರಾಜ್ಯಪಾಲರು ಅಂತ ಪೃಥ್ವಿರಾಜ್, ಮುಖ್ಯವಾಗಿ ಈ ಹಿಂದೆ ಕೂಡ ರಾಜ್ಯ ಬಿಜೆಪಿ ನಾಯಕರು ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ರು. ಮುಖ್ಯವಾಗಿ ರಾಜ್ಯದಲ್ಲಿ ದಂಗೆ ಏಳಬೇಕು ಅನ್ನುವ ಹೇಳಿಕೆ ವಿರುದ್ಧವಾಗಿ HD ಕುಮಾರಸ್ವಾಮಿ ಅವರ ಹೇಳಿಕೆ ವಿರುದ್ಧವಾಗಿ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ರು. ಆದರೆ ರಾಜ್ಯಪಾಲರು ಯಾವುದೇ ರೀತಿಯ ಕ್ರಮವನ್ನ ವಹಿಸಿರಲಿಲ್ಲ. ಇವತ್ತು ರಾಜ್ಯಪಾಲರಿಗೆ ಮನವಿ ಏನು ರಾಜ್ಯ ಬಿಜೆಪಿ ನಾಯಕರು ಮನವಿಯನ್ನ ಕೊಡ್ತಾ ಇದ್ದಾರೆ. ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಮೊನ್ನೆ ಏನೋ ರಾಜ್ಯಪಾಲರ ಭಾಷಣ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅವರ ಒಂದು ಭಾಷಣಕ್ಕೂ ಕೂಡ ರಾಜ್ಯ ಬಿಜೆಪಿ ನಾಯಕರು
ವ್ಯಕ್ತಪಡಿಸಿರುವಂತದ್ದು. ಎಲ್ಲೋ ಒಂದ್ ಕಡೆ ರಾಜ್ಯಪಾಲ ವಜೂಭಾಯಿ ವಾಲಾ ಅವರು ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ತಪ್ಪಾರಿಗೆ ಹೋಗ್ತಾ ಇದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ ಅವರು ಅನುಮಾನವನ್ನ ವ್ಯಕ್ತಪಡಿಸಿರುವಂತದ್ದು. ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರ ಇವತ್ತಿನ ದೂರಿನ ಬಗ್ಗೆ ಕೂಡ ರಾಜ್ಯಪಾಲ ವಜೂಭಾಯಿ ವಾಲಾ ಅವರು ಗಂಭೀರವಾಗಿ ಪರಿಗಣಿಸುವಂತಹ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ ಏನು ಅವ್ರನ್ನ ಕರೆದು ಮಾತನಾಡುವಂತಹ ಸಾಧ್ಯತೆ ಕೂಡ ಇದೆ. ಯಾಕೆ ಈ ರೀತಿ ರಾಜ್ಯದಲ್ಲಿ ಆಗ್ತಾ ಇದೆ? ಪದೇ ಪದೇ ಮೊನ್ನೆ ಕೂಡ ನೀವು ಈ ರೀತಿ ಹೇಳಿಕೆಯನ್ನ ದಂಗೆಗೊಳಿಸುವಂತ ಹೇಳಿಕೆಯನ್ನ ಕೊಟ್ರಿ. ರಾಜ್ಯದಲ್ಲಿ ಕೂಡ ಸಾಕಷ್ಟು ಒಂದು ರಾಜ್ಯ ವಿರೋಧ ಪಕ್ಷ ಕೂಡ ಇದನ್ನ ಟೀಕೆ ಮಾಡಿತ್ತು, ಅಂದ್ರೆ ನಮ್ಗೆ ದೂರು ಕೊಟ್ಟಿತ್ತು. ಇದೀಗ ಅದೇ ಬಿಜೆಪಿ ಇವಾಗ ನಮ್ಗೆ ದೂರು ಕೊಡ್ತಾ ಇದೆ. ಈ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋ ವಿಚಾರವನ್ನ ಆಲ್ರೆಡಿ ರಾಜ್ಯಪಾಲರಿಗೆ ದೂರನ್ನ ಕೊಡೋದಕ್ಕೆ ಶಾಸಕರ ನಿಯೋಗವನ್ನ ಕೊಂಡೊಯ್ಯೋದಕ್ಕೆ ಬಿಎಸ್ವೈ ರೆಡಿ ಆಗಿದ್ದಾರೆ. ಇದೇ ಒಂದು ವಿಚಾರ ಮತ್ತು ಒಂದ್ ಕಡೆ SITಗೆ ಬೇಡ ಅನ್ನುವ ವಿಚಾರ ಇವತ್ತು ಮತ್ತೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಯಾವ ರೀತಿಯಾದಂತಹ ಗದ್ದಲ ಕೋಲಾಹಲ ಸೃಷ್ಟಿ ಮಾಡಲಿದೆ ಅಂತ. ಇವತ್ತು ಕೂಡ ಬಜೆಟ್ ಅಧಿವೇಶನ ಕಂಪ್ಲೀಟ್ ಆಗಿ ಇದಕ್ಕೆ ಹಾಳಾಗೋಗುತ್ತಾ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಅವತ್ತಿನ ದಿನ ಏನು ಬುಧವಾರದಿಂದ ಏನು ಶುರುವಾಗಿದೆ ಅಧಿವೇಶನ, ಇನ್ನೂ ಕೂಡ ರಾಜ್ಯದ ಜನರ ಸಮಸ್ಯೆ ಆಗಿರ್ಬೋದು, ರಾಜ್ಯದ ಅಭಿವೃದ್ಧಿ ಸಮಸ್ಯೆ ಆಗಿರ್ಬೋದು, ಯಾವುದೇ ವಿಚಾರ ಬಗ್ಗೆ ಕೂಡ ಚರ್ಚೆ ಆಗಿಲ್ಲ. ಮುಖ್ಯವಾಗಿ ಬಜೆಟ್ ಮೇಲಿನ ಚರ್ಚೆ ಕೂಡ ಆಗ್ತಾ ಇಲ್ಲ. ರಾಜ್ಯಪಾಲರ ವಂದನಾ ಭಾಷಣದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇಲ್ಲ. ಮುಖ್ಯವಾಗಿ ರಾಜಕೀಯವಷ್ಟೇ ಏನೋ ಈ ಒಂದು ಸದನ ಸೀಮಿತ ಆಗ್ತಾ ಇರುವಂತದ್ದು. ಇವತ್ತಿನ ಸದನ ಕೂಡ ಅದೇ ರೀತಿಯಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ನಿನ್ನೆ ರಾಜ್ಯ ಬಿಜೆಪಿ ನಾಯಕರು ಹಾಸನಕ್ಕೆ ತೆರಳಿ ಅಲ್ಲಿನ ವಸ್ತುಸ್ಥಿತಿಯನ್ನು ಅರಿತು ಸಂಪೂರ್ಣವಾಗಿ ಇಲ್ಲಿಗೆ ಬಂದಿರುವಂತದ್ದು. ಇವತ್ತು ಆ ಒಂದು ಹಾಸನದಲ್ಲಿ ನಡೆದಿರತಕ್ಕಂಥ ಏನು ದಾಳಿ ಏನಿದೆ ಆ ಒಂದು ಪ್ರಕರಣವನ್ನ ಪ್ರಸ್ತಾಪ ಮಾಡೋದ್ರ ಮೂಲಕವಾಗಿ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಇನ್ನೂ ಏನು ಸಚಿವರಾಗಿರ್ತಕ್ಕಂಥ ಪುಟ್ಟರಂಗ ಶೆಟ್ಟಿ ಏನು ಪ್ರಕರಣ ಏನಿದೆ, ಲಂಚಕೋರ ಪ್ರಕರಣ ಏನಿದೆ, ಆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡೋದ್ರ ಮೂಲಕವಾಗಿ ಸದನದಲ್ಲಿ ಒಂದು ಕೋಲಾಹಲವನ್ನ ಸೃಷ್ಟಿ ಮಾಡೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಹೀಗಾಗಿ ಇವತ್ತಿನ ಸದನ ಕೂಡ ಎಲ್ಲೋ ಒಂದ್ ಕಡೆ ಈ ಒಂದು ಗಲಾಟೆ ಪ್ರಕರಣಕ್ಕೆ ಬಲಿಯಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಇವತ್ತೇ ಸದನ ಏನು ಕೊನೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಆಪರೇಷನ್ ಆಡಿಯೋ SITಗೆ ವಹಿಸಲು ಸಿದ್ದರಾಮಯ್ಯ ಪಟ್ಟನ್ನ ಹಿಡಿದಿದ್ದಾರೆ. ಈ ಮೂಲಕ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯಲು ಸಿದ್ದರಾಮಯ್ಯ ರಣತಂತ್ರವನ್ನ ಹೆಣೆದಿದ್ದಾರೆ. ಪ್ರಕರಣ SITಗೆ ಹೋದ್ರೆ HDK ಮತ್ತು BSY ಇಬ್ಬರ ವಿಚಾರಣೆ ಆಗುತ್ತೆ. ಇದನ್ನೇ ಲಾಭವನ್ನ ಮಾಡಿಕೊಳ್ಳಲು ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ. 2013ರಲ್ಲೂ ಕೂಡ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಕಿತ್ತಾಟ ಕಾಂಗ್ರೆಸ್ಗೆ ಲಾಭ ಆಗಿತ್ತು. ಅದೇ ಸೂತ್ರವನ್ನ ಮತ್ತೆ ರಿಪೀಟ್ ಮಾಡಲು ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕಾಗಿ SIT ಬೇಕೇ ಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಒಂದ್ ಕಡೆ ಲಿಂಗಾಯತ ಸಮುದಾಯಕ್ಕೆ ಸಿಎಂ ವಿಲನ್ ಆಗಿದ್ದಾರೆ. ಇದೇ ಸಮುದಾಯದವರಾದಂತಹ BSY ಬಗ್ಗೆ ಅಸಮಾಧಾನ ಮೂಡಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡು ಗೇಮ್ ಪ್ಲಾನ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅಂತ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ಇದು ಸಿದ್ದರಾಮಯ್ಯನವರು ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನ ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ನಿಮ್ಮ ಖಾಸಗಿ ಜೀವನ, ರಾಜಕೀಯ ಜೀವನ ತೆರೆದ ಪುಸ್ತಕದ ರೀತಿಯಲ್ಲಿದೆ. ಈ ತರ ಇರುವಾಗ ನೀವು ಎಮೋಷನಲ್ ಆಗಿ ಏನು ತೀರ್ಮಾನ ಮಾಡಬಾರದು. ಆದ್ರೆ ಸತ್ಯಾಸತ್ಯತೆ ಜನಗಳಿಗೆ ಗೊತ್ತಾಗುತ್ತೆ. ಈ ಧ್ವನಿ ಸುಳ್ಳಿನಲ್ಲಿರ್ತಕ್ಕಂಥದ್ದು ಅದು ಸತ್ಯನಾ ಅಸತ್ಯನಾ, ಅದು ಹೇಳಿದ್ರೆ ಯಾಕೆ ಹೇಳಿದ್ರು, ಯಾವ ಕಾರಣಕ್ಕೆ ಹೇಳಿದ್ರು, ಇದು ಜನಗಳಿಗೆ ಗೊತ್ತಾಗಬೇಕಲ್ಲ. ಆ ಧ್ವನಿ ಸುಳ್ಳಿನಲ್ಲಿರ್ತಕ್ಕಂಥದ್ದು ನಡೆದಿದೆ ಎನ್ನಲಾದಂತ ಅಪರಾಧ. It attracts PC Act, Prevention of Corruption Act. It attracts Indian Penal Code. ಇದಕ್ಕೆ ಸರಿಯಾದಂತ ತನಿಖೆ ಆಗಬೇಕಾಗಿರ್ತಕ್ಕಂಥದ್ದು SITನೇ ಆಗಬೇಕು, ಇಲ್ಲ ಪೊಲೀಸ್ನವ್ರು ಮಾಡಬೇಕು. ನಿಮ್ಮ ಖಾಸಗಿ ಅಂತಂದ್ರೆ ಇದರಲ್ಲಿ ಭ್ರಷ್ಟಾಚಾರ ಬರ್ತದೆ, PC Act ಒಳಗಡೆ ಬರ್ತದೆ, ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಒಳಗಡೆ ಬರ್ತದೆ, ಇಂಡಿಯನ್ ಪೀನಲ್ ಕೋಡ್ ಒಳಗಡೆ ಬರ್ತದೆ. ಸದನ ಸಮಿತಿ ಆಗಲಿ, ಪ್ರಿವಿಲೇಜ್ ಕಮಿಟಿ ಆಗಲಿ, ಅದರಿಂದ ಸತ್ಯ ಹೊರಗಡೆ ಬರಲ್ಲ. ನಂಬರ್ 1. ನಂಬರ್ 2, ಅವೆಲ್ಲವೂ ಕೂಡ ಫ್ಯಾಕ್ಟ್ ಫೈಂಡಿಂಗ್ ಬಾಡಿಗಳು. ಪ್ರಾಸಿಕ್ಯೂಷನ್ ಮಾಡಕ್ಕಾಗಲ್ಲ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲ್ಲ. ಇವಾಗೇನು ಕೆಟ್ಟ ರಾಜಕಾರಣ ನಡೀತಾ ಇದೆ, ಆ ರಾಜಕಾರಣಕ್ಕೆ ಕೊನೆ ಮಾಡಕ್ ಸಾಧ್ಯ ಇಲ್ಲ. ದೇಶದಲ್ಲಿ ಒಂದು ರಾಜಕೀಯ ಮೌಲ್ಯಗಳನ್ನ ಎತ್ತಿಡಿತಕ್ಕಂಥ ಪ್ರಯತ್ನವನ್ನ ಮಾಡಲಿಕ್ಕೆ ಎಂದೆಂದಿಗೂ ಕೂಡ ಸಾಧ್ಯ ಆಗಲ್ಲ.